ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಅಧ್ಯಯನ ಮಾಡೋಣ. ಹಾರ್ಡ್ವೇರ್ ಎಂದ್ರೇನು, ಸಾಫ್ಟ್ವೇರ್ ಎಂದ್ರೇನು, ಹಾರ್ಡ್ವೇರ್ನಲ್ಲಿ ಮತ್ತೆ ಎಷ್ಟು ವಿಧಗಳು ಬರ್ತಾವ, ಸಾಫ್ಟ್ವೇರ್ನಲ್ಲಿ ಎಷ್ಟು ವಿಧಗಳು ಬರ್ತಾವ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಕಂಪ್ಯೂಟರ್ ಎಂದರೆ ಎಲೆಕ್ಟ್ರಾನಿಕ್ ಡಿವೈಸ್ ಎಂದು ಕರಿತೇವೆ. ಇದರಲ್ಲಿ ನಾವು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನೆಗಳನ್ನು ನೋಡ್ತೀವಿ. ಇದರ ಕಾರ್ಯಗಳ ಮೂಲಕ ನಾವು ಕಂಪ್ಯೂಟರ್ ಅನ್ನು ಕಾರ್ಯವಹಿಸಬಹುದು. ಇದರಲ್ಲೂ ಕೂಡ ಎರಡು ಭಾಗಗಳನ್ನ ನಾವು ವಿಂಗಡಿಸಲಾಗಿದೆ, ಅವೇ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್. ಫಸ್ಟಿಗೆ ಬರುವಂಥದ್ದು ಹಾರ್ಡ್ವೇರ್ ಅಥವಾ ಯಂತ್ರಾಂಶ ಅಂತ ಕರಿತೀವಿ. ಹಾರ್ಡ್ವೇರ್ ಅಂದ್ರೇನು? ಕಂಪ್ಯೂಟರ್ನ ಭೌತಿಕವಾಗಿ ಘಟಕಗಳನ್ನ ಸೂಚಿಸುತ್ತವೆ. ಅದನ್ನ ನಾವು ಯಂತ್ರಾಂಶ ಅಥವಾ ಹಾರ್ಡ್ವೇರ್ ಎಂದು ಕರಿತೇವೆ. ಸಾಮಾನ್ಯವಾಗಿ ನಾವು ಕಂಪ್ಯೂಟರ್ ಮುಂದೆ ಕುಂತಾಗ ನಮ್ಮ ಕಣ್ಣಿಗೆ ಎದುರುಗಡೆ ಏನ್ ಕಾಣ್ತಾವಲ್ಲ ಅವುಗಳನ್ನ ಹಾರ್ಡ್ವೇರ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, CPU ಆಗಿರ್ಬೋದು, ಇವು ಎಲ್ಲ ನಾವು ಏನಂತೀವಿ ಅಂದ್ರ ಹಾರ್ಡ್ವೇರ್ ಎಂದು ಕರಿತೀವಿ. ಹಾರ್ಡ್ವೇರ್ ನಲ್ಲಿ ಇನ್ನು 3 ಪ್ರಕಾರಗಳನ್ನ ನಾವು ನೋಡ್ಬೋದು. ಒಂದು ಇನ್ಪುಟ್, ಒಂದು ಔಟ್ಪುಟ್, ಒಂದು ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ. ಇನ್ಪುಟ್ ಸಾಧನ ಅಂತ ಬರ್ತದೆ. ಇನ್ಪುಟ್ ಸಾಧನೆ ಅಂದರೆ ಡೇಟಾ ಮತ್ತು ಮಾಹಿತಿಯನ್ನು ಒದಗಿಸಿಕೊಡುವುದನ್ನ ನಾವು ಇನ್ಪುಟ್ ಸಾಧನೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಔಟ್ಪುಟ್ ಡಿವೈಸ್ ಅಂತ ಬರ್ತೈತೆ. ಔಟ್ಪುಟ್ ಅಂದ್ರೆ ಕಾರ್ಯವನ್ನು ನಿರ್ವಹಿಸಿದ ನಂತರ ಫಲಿತಾಂಶ ದೊರಕಿಸಿಕೊಡುವುದ ನಾವು ಔಟ್ಪುಟ್ ಎಂದು ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಒಂದು ಶೇಖರಣಾ ಸಾಧನಗಳು ಅಥವಾ ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ. ಸ್ಟೋರೇಜ್ ಎಂದ್ರೆ ಇದನ್ನು ನಾವು ಮಾಡಿರುವಂತ ಕೆಲಸಗಾರನ್ನು ಫೈಲ್ಗಳನ್ನು ಸ್ಟೋರ್ ಮಾಡುವುದಕ್ಕಾಗಿ ನಾವು ಸ್ಟೋರೇಜ್ ಡಿವೈಸ್ ಎಂದು ಕರಿತೀವಿ. ಉದಾಹರಣೆಗಾಗಿ CD ಆಗಿರ್ಬೋದು, DVD ಆಗಿರ್ಬೋದು, ರ್ಯಾಮ್, ರೋಮ್ ಇವುಗಳೆಲ್ಲ ನಾವು ಸ್ಟೋರೇಜ್ ಮಾಡಬಹುದು. ನೆಕ್ಸ್ಟ್ ಬರುವಂಥದ್ದು ಸಾಫ್ಟ್ವೇರ್ ಅಥವಾ ತಂತ್ರಾಂಶ ಎಂದು ಕರಿತೀವಿ. ಸಾಫ್ಟ್ವೇರ್ ಎಂದರೆ ಕಂಪ್ಯೂಟರ್ನಲ್ಲಿ ವಿವಿಧ ಕಾರ್ಯಗಳನ್ನ ನಿರ್ವಹಿಸುವುದಕ್ಕೆ ನಾವು ತಂತ್ರಾಂಶ ಅಥವಾ ಸಾಫ್ಟ್ವೇರ್ ಎಂದು ಕರಿತೀವಿ. ಈಗ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದನ್ನ ನಾವು ಸಾಫ್ಟ್ವೇರ್ ಎಂದು ಕರಿತೀವಿ. ಉದಾಹರಣೆಗಾಗಿ ಫೋಟೋಶಾಪ್ ಆಗಿರ್ಬೋದು, ಪೇಜ್ ಮೇಕರ್, ಎಕ್ಸೆಲ್, MS Office ಇವು ಎಲ್ಲ ನಾವು ಸಾಫ್ಟ್ವೇರ್ ಎಂದು ಕರಿತೀವಿ. ಇನ್ನು ತಂತ್ರಾಂಶದ ವಿಧಗಳನ್ನು ಕಾಣ್ತೀವಿ. ಅದರಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಎಂದರೆ ಸಿಸ್ಟಮ್ ಸಾಫ್ಟ್ವೇರ್ನಲ್ಲಿ ನಾವು ಹಾರ್ಡ್ವೇರ್ನೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುವುದಕ್ಕೆ ನಾವು ಸಿಸ್ಟಮ್ ಸಾಫ್ಟ್ವೇರ್ ಎಂದು ಕರಿತೀವಿ. ಇನ್ನು ಅದೇ ರೀತಿಯಾಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರ್ತೈತಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ನಾವು ಏನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀವಲ್ಲ ಅದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಉದಾಹರಣೆ ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ನೋಡಿ, ಈ ರೀತಿಯಾಗಿ ನಾವು ಅಪ್ಲಿಕೇಶನ್ ಅನ್ನ ನೋಡ್ತೀವಿ. ಇವುಗಳನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಎಂದು ಕರಿತೀವಿ. ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಅಧ್ಯಯನ ಮಾಡೋದು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ.